ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವ ವೀರಶೈವ ರುದ್ರಭೂಮಿಯ ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸುವಂತೆ ಜನರಿಗಾಗಿ ಸೇವಾ ಸಮಿತಿ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಮನವಿ ಮಾಡಿದರು. ಇವರ ಮನವಿಗೆ ಸ್ಪಂದಿಸಿದ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಕೃಷ್ಣರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಟಿಎಸ್ ಶ್ರೀವತ್ಸ ಮತ್ತು ವೀರಶೈವ ಮುಖಂಡರಾದ ಮಾರ್ಬಳ್ಳಿ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ಜನರಿಗಾಗಿ ಸೇವಾ ಸಮಿತಿ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಹಾಗೂ ಹೊಸದಾಗಿ ಮಂಜೂರಾಗಿರುವ ವೀರಶೈವ ರುದ್ರಭೂಮಿ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಬೇಕೆಂದು ಈ ಮೂಲಕ ತಿಳಿಸಿದರು. ಜನರಿಗಾಗಿ ಸೇವಾ ಸಮಿತಿ ಅಧ್ಯಕ್ಷ ಮಹೇಶ್ ಕುಮಾರ್ ಮಾತಾಡ್ತಿರೋದು. ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಜನಪ್ರಿಯ ಶಾಸಕರಾದ ಶ್ರೀವತ್ಸರ್ ಅವರು, ನಮ್ಮ ವೀರಶೈವ ಮುಖಂಡರಾದ ಮಾರ್ಬಳ್ಳಿ ಕುಮಾರ್ ಅವರು ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ವೀರಶೈವ ಲಿಂಗಾಯತ ರುದ್ರಭೂಮಿ ವಿದ್ಯಾರಣ್ಯಪುರಮಲ್ಲಿ ಸ್ವಚ್ಛತಾ ಕಾರ್ಯವನ್ನು ಆರಂಭಿಸಿದರೆ ಅವರಿಗೆ ನಮ್ಮ ಜನರಿಗಾಗಿ ಸೇವಾ ಸಮಿತಿ ವತಿಯಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಸ್ವಚ್ಛತೆ ಮತ್ತೆ ಮೂಲಭೂತ ಸೌಕರ್ಯಗಳಿಗಾಗಿ ನೀವು ಶಾಸಕರಿಗೆ ಮತ್ತೆ ಎಲ್ಲರಿಗೂ ಕೂಡ ಮನವಿ ಮಾಡಿದ್ರಿ ಸರ್. ಯಾವ ರೀತಿ ಸ್ಪಂದಿಸಿದ್ದಾರೆ ಸರ್? ಈಗ ಅದೇ ಇವತ್ತು ನಾವು ಅವ್ರನ್ನ ನಮ್ಮ ಮೈಸೂರು ಮಹಾನಗರ ಕಮಿಷನರ್ ಶಾಸಕರಿಗೆಲ್ಲ ಭೇಟಿ ಮಾಡಿ ಮನವಿ ಮಾಡಿದ್ದಕ್ಕೆ ಅವರು ಫಸ್ಟ್ ನೀವು ಸ್ವಚ್ಛತೆ ಮಾಡಿಸ್ಕೊಳ್ಳಿ, ಆಮೇಲೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕು ಒಂದು ಪಟ್ಟಿ ತಗೊಬಂದು ಕೊಡಿ ನಮ್ಗೆ ಅಂತ ಮೈಸೂರು ಮಹಾನಗರ ಪಾಲಿಕೆ ಶಾಸಕ ಶ್ರೀವತ್ಸ ಅವರು ಹೇಳಿದ್ದಾರೆ. ಅದರಂತೆ ನಾವು ನಮ್ಮ ಸಮಾಜದ ಮುಖಂಡರ ಸಭೆ ಕರೆದು ನಾವು ನಮ್ಮ ವೀರಶೈವ ರುದ್ರಭೂಮಿಗೆ ಯಾವ ರೀತಿ ಆಗ್ಬೇಕು, ಮುಂದೆ ಅನುಕೂಲಗಳು ಹಾಗೂ 2 ಎಕರೆ ಜಮೀನು ಮಂಜೂರಾಗಿರೋದನ್ನ ಯಾವ ರೀತಿ ಮಾಡಬೇಕು, ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಅಲ್ಲೂ ಕೂಡ ನಾವು ಮನವಿ ಸಲ್ಲಿಸಿ ಮುಂದಿನ ಕಾರ್ಯಗಳನ್ನು ತ್ವರಿತವಾಗಿ ವೇಗವಾಗಿ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಕಳೆದ 3 ದಿನಗಳಿಂದ ನಮ್ಮ ವಾಹಿನಿಯಿಂದ ಕೂಡ ಸುದ್ದಿ ಬಿತ್ತರವಾಗಿತ್ತು ಸರ್. ಇದು ಮೂಲಭೂತ ಸೌಕರ್ಯಗಳು ಬೇಕು ಮತ್ತೆ ಸ್ವಚ್ಛತೆಗಾಗಿ ಮೈ ನ್ಯೂಸ್ ವರದಿ ಇವತ್ತು ಮೈಸೂರಲ್ಲಿ ಹೆಸರಾಂತವಾಗಿ ಬೆಳೀತಾ ಇದೆ. ಯಾಕಂದ್ರೆ ಮೈ ನ್ಯೂಸ್ ವರದಿ ನೋಡಿ ಸುಮಾರು ಜನ ಫೋನ್ ಮಾಡಿದ್ದಾರೆ ನಮ್ಗೆ. ಮೈ ನ್ಯೂಸ್ ಅಲ್ಲಿ ಬಂದಿತ್ತು, ನಮ್ಮ ಮೈ ನ್ಯೂಸ್ ಅಲ್ಲಿ ನೋಡಿದ ನಾವು, ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ನಿಮ್ಮ ಮೈ ನ್ಯೂಸ್ ಅಲ್ಲಿ ನೀವು ಈ ಸ್ವಚ್ಛತೆ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ನೀವು ಪ್ರಸಾರ ಮಾಡಿದ್ದೀರಾ. ಅದರಿಂದ ಈ ಅಧಿಕಾರಿಗಳು ಎಲ್ಲ ಗಮನಕ್ಕೂ ಹೋಗಿದೆ ಇದು. ಅದರಿಂದ ತ್ವರಿತವಾಗಿ ಕೆಲಸ ಆಗಿದೆ. ಮೈ ನ್ಯೂಸ್ ಅವರಿಗೆ ನಮ್ಮ ಜನರಿಗಾಗಿ ಸೇವಾ ಸಮಿತಿ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ.